ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗಿನ ಪೂಜೆ ಮುಗಿದಿದೆ. ಈ ಸಲ ನಾನು ಪರ್ಪಲ್ ಕಲರ್ ಸೇವಂತಿಗೆ ಹೂ ತಂದಿದ್ದೆ. ಆ್ಯಕ್ಚುಲಿ ನಂಗೆ ಈ ಥರದ್ದು ಡಿಫ್ರೆಂಟ್ ಕಲರ್ಸಲ್ಲಿರೋ ಹೂಗಳು ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಸೀಸನ್ ಕೂಡ ಇರೋದ್ರಿಂದ ಈ ಥರ ಕಲರ್ ಹೂ ಇತ್ತು, ಸೊ ತಂದಿದ್ದೀನಿ. ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ದಿನ ಏನು ಮಾಡೋದು ಅನ್ನೋ ಟೆನ್ಷನ್ ಎಲ್ರಿಗೂ ಇರುತ್ತೆ. ಸೊ ನಾನು ಸಿಂಪಲಾಗಿ ಟೊಮೆಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ರೈಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂತ. ನನಗಿದು ಒಂಥರ ಸಿಂಪಲ್ ಅಂತಲೇ ಅನಿಸುತ್ತೆ. ಆಮೇಲೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಊಟದ ಜೊತೆ ತಿನ್ನೋಕ್ಕೆ ಅಂತ ಮಾವಿನ ಹಣ್ಣು ಈ ಥರ ನೆನೆಸಿಟ್ಟಿದ್ದೀನಿ. ಯೂಶ್ವಲಿ ಮಾವಿನ ಹಣ್ಣು ಈ ಥರ ನೆನೆಸ್ಬಿಟ್ಟು ಆಮೇಲೆ ಕಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ರೆಗ್ಯುಲರಾಗಿ ನಾನು ಮಾವಿನ ಹಣ್ಣು ಈ ಥರ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಇನ್ನೊಂದು ಸಲ ವಾಶ್ ಮಾಡಿ ಕಟ್ ಮಾಡೋದು. ಲಂಚಿಗೆ ಆ್ಯಕ್ಚುಲಿ ಇವತ್ತು ಉಪ್ಸಾರು ಮಾಡೋಣ ಅಂದ್ಕೊಂಡೆ. ಹಸಿ ಕಾಳು ಸಿಕ್ಕಿತ್ತು. ಸೊ ಹಾಗಾಗಿ ನೋಡಿ, ಅಲಸಂದೆ ಕಾಳು, ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಒಂಚೂರು ಉಪ್ಪು ಆ್ಯಂಡ್ ನೀರು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಈ ಉಪ್ಸಾರಿಗೆ ಹಸಿ ಕಾಳುಗಳಿದ್ರೆ ತುಂಬ ಚೆನ್ನಾಗಿರತ್ತೆ. ಸೊ ನೋಡಿ, ಇವಾಗೆಲ್ಲ ಬೆಂದಿದೆ. ಸೊ ಇದು ನೀರು ಸಪ್ರೇಟ್ ಮಾಡ್ಕೊತೀನಿ. ಆಮೇಲೆ ಇದರಲ್ಲಿರೋ ಮೆಣಸಿನ್ಕಾಯಿ ಕೂಡ ರಿಮೂವ್ ಮಾಡ್ಕೊತೀನಿ. ಇದನ್ನೆಲ್ಲ ರುಬ್ಕೊಬೇಕು. ಹಾಗಾಗಿ ನಾನು ಲಾಸ್ಟ್ ಟೈಮ್ ಐ ಥಿಂಕ್ ತೊಗರಿ ಕಾಳು ಹಾಕಿ ಉಪ್ಸಾರು ಮಾಡಿದ್ದೆ. ಆ ರೆಸಿಪಿ ಶೇರ್ ಕೂಡ ಮಾಡಿದ್ದೆ. ಇದು ಕೂಡ ತುಂಬ ಸಿಂಪಲ್ ರೆಸಿಪಿನೇ, ತುಂಬ ಚೆನ್ನಾಗಿರತ್ತೆ. ನೋಡಿ, ಇಲ್ಲಿ ನೀರನ್ನೆಲ್ಲ ಸಪ್ರೇಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಮಿಕ್ಸಿ ಜಾರ್ಗೆ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೇಯಿಸ್ಕೊಂಡ್ರು ಮೆಣಸಿನ್ಕಾಯಿ, ಕೊತ್ತಂಬರಿ, ಬೇಯಿಸ್ಕೊಂಡ್ರು ಸ್ವಲ್ಪ ಕಾಳು, ಮೆಣಸು ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ರುಬ್ಕೊಬೇಕು. ಇದಕ್ಕೆ ಕಾಳು ಬೇಯಿಸಿದ ನೀರನ್ನೇ ಹಾಕಿ ರುಬ್ಕೊಬೋದು. ಟೇಸ್ಟ್ ತುಂಬ ಚೆನ್ನಾಗಿರತ್ತೆ. ನೋಡಿ, ಇವಾಗೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಳುಗಳು ಹಾಕಿ ಉಪ್ಸಾರು ಮಾಡಿದ್ರೆ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಯೂಶ್ವಲಿ ಹಸಿ ಕಾಳು ಸಿಕ್ಕಿದಾಗ ನಾನು ಉಪ್ಸಾರು ಮಾಡ್ತೀನಿ. ನಾರ್ಮಲ್ ಸೊಪ್ಪೆಲ್ಲ ಇದ್ದಾಗ ನಾನು ಬಸ್ಸಾರೇ ಮಾಡೋದು. ಇದಕ್ಕೆ ಇದೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಂಡಾದಮೇಲೆ ಒಂದು ಸ್ಪೂನ್ ಖಾರನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪಿನ ಅವಶ್ಯಕತೆ ಇಲ್ಲ, ಬಿಕಾಸ್ ಬೇಯಿಸುವಾಗ ನಾನು ಉಪ್ಪು ಹಾಕಿದ್ದೆ. ಸೊ ಇವಾಗ ಹಾಕ್ತಾ ಇಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಬೇಯಿಸಿರುವಂಥ ಕಾಳಿಗೆ ಇವಾಗ ಒಗ್ಗರಣೆ ಹಾಕ್ಕೊಬೇಕು. ಬಾಣಲಿಗೆ ಸಾಸಿವೆ ಹಾಕಿದ್ದೀನಿ, ಮತ್ತು ಕಟ್ ಮಾಡಿಟ್ಟರು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಈ ಕಾಳು ನಾನು ತೊಳೆದಿಟ್ಟು 2 ದಿನ ಆಯಿತು. ಸೊ ಹಾಗಾಗಿ ಸ್ವಲ್ಪ ಮೊಳಕೆ ಕೂಡ ಬಂದಿದೆ ಇದರಲ್ಲಿ. ಸೊ ಈಗ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಹಸಿ ಕಾಳುಗಳ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಉಪ್ಸಾರನ್ನ ನಾವು ತೊಗರಿಕಾಳು, ಹಸಿ ತೊಗರಿಕಾಳು, ಆಮೇಲೆ ಅವರೆಕಾಳು ಇದರಲ್ಲೆಲ್ಲ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಸೊಪ್ಪಲ್ಲಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಮತ್ತು ಬೇಳೆ ಹಾಕ್ತಾರೆ ಕೆಲವರು ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ಮಾಡ್ತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಈ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈ ಚಳಿಗಾಲಕ್ಕೆ ಆ್ಯಕ್ಚುಲಿ ಈ ಥರದ್ದು ಖಾರವಾಗಿರುವಂಥ ಖಾರ ಮಾಡಿಕೊಂಡು ಉಪ್ಸಾರು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು. ಸೊ ರೆಗ್ಯುಲರಾಗಿ ನಮಗೆ ಹಸಿ ಕಾಳುಗಳು ಸಿಗ್ತಾ ಇರಲ್ಲ. ಬಟ್ ಐ ಥಿಂಕ್ ಇವಾಗ ಅಲಸಂದೆ ಕಾಳಿಂದು ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಈಸಿಯಾಗಿ ಅವೈಲೇಬಲ್ ಇದೆ. ಇದರಿಂದ ಹುಳಿ ಸಾರು ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾವ್ಯಾವ ತರಕಾರಿಗಳನ್ನ ಅಥವಾ ಕಾಳುಗಳನ್ನ ಯೂಸ್ ಮಾಡಿ ಉಪ್ಸಾರು ಮಾಡ್ತೀರಾ ಅಂತ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತೀನಿ ಅದನ್ನು. ಸೊ ಆಲ್ಮೋಸ್ಟ್ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಬೇಯಿಸಿರುವಂಥ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಎರಡನ್ನೂ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಬೇಡ ಅನ್ನೋರು ಅವಾಯ್ಡ್ ಮಾಡ್ಬೋದು, ಬಟ್ ತೆಂಗಿನಕಾಯಿ ಹಾಕಿದರೆ ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಳಿಗೆ ನಾನು ಬೇಯಿಸುವಾಗಲೇ ಉಪ್ಪು ಹಾಕಿದ್ದೆ, ಬಟ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಸೊ ಇನ್ನೊಂದು ಚೂರು ಉಪ್ಪು ಹಾಕ್ಕೊತೀನಿ ಇದಕ್ಕೆ.
ಸೊ ನೋಡಿ ಫೈನಲಿ ಆಲ್ಮೋಸ್ಟ್ ಮುಗ್ದಿದೆ. ಸೊ ಲಾಸ್ಟಲ್ಲಿ ನಾನು ಹೇಳಿದಾಗೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಈ ಕಾಳೆ ತುಂಬ ಇಷ್ಟ ಆಗೋದು ಈ ಉಪ್ಸಾರಲ್ಲಿ. ತುಂಬ ಸಿಂಪಲ್ಲಾಗಿ ಆಗುತ್ತೆ ಆ್ಯಂಡ್ ತುಂಬ ಬೇಗನೂ ಆಗುತ್ತೆ ಕಾಳು ಬೇಯಿಸ್ಕೊಂಡಿದ್ರೆ. ಸೊ ಫೈನಲಿ ನಮ್ಮ ಮಧ್ಯಾಹ್ನದ ಊಟ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಜೊತೆ ಉಪ್ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಅದಕ್ಕೆ ಖಾರ ಕೂಡ ಹಾಕಿದ್ದೀನಿ. ಊಟ ತಿಂದಮೇಲೆ ಹಾಗೆ ಒಂದು ರೌಂಡ್ ಮೇಲ್ಗಡೆ ಟೆರೆಸ್ಸಿಗೆ ಹೋಗಿದ್ದೆ. ಹೂಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಗಾರ್ಡನ್ ವಿಡಿಯೋಸ್ ಆ್ಯಕ್ಚುಲಿ ತುಂಬ ದಿನ ಆಯಿತು ಅಪ್ಲೋಡ್ ಮಾಡಿ. ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಹೂಗಳನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೋಡಿ ಇದು ಯೆಲ್ಲೋ ಕಲರ್ ಕನಕಾಂಬರ ಹೂವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಗಿಡಗಳನ್ನೆಲ್ಲ ನೋಡಿ ಮತ್ತು ನನ್ನ ಕೆಲಸಕ್ಕೆ ಟೈಮ್ ಆಯಿತು. ಸೊ ಮತ್ತೆ ಲಾಗಿನ್ ಆಗಿದ್ದಾಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.